ಹೇಳು ಚೆಲ್ವಿ. ಅದು ನಮ್ಮಿಂದ ನಿಮ್ಗೆ ಏನಾರ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ನಿನ್ನಿಂದ ನನಗೆ ಬೇಜಾರ? ಯಾಕಾಗ ಹೇಳ್ತಿದ್ಯಾ? ಸಂತೋಷ್ ಭಾವನಾ ಅಕ್ಕನ ವಿಚಾರಕ್ಕೆ ನಿಮಗೆ ಹೊಡೆದಿದ್ದು ಬೈದಿದ್ದು ಕೇಳಿ ತುಂಬ ಬೇಜಾರಾಯಿತು. ನನ್ನ ವೆಂಕಿ ವಿಚಾರಕ್ಕೂ ನಿಮ್ಗೆ ಹಂಗೆ ಅಂದಿರ್ಬೋದು ಅಂತ ಅನ್ನಿಸ್ತೈತೆ, ಅದಕ್ಕೆ. ಹಾಗೆಲ್ಲ ಏನೂ ಇಲ್ಲ ಚೆಲ್ವಿ, ನಮ್ಮನೆಯವ್ರು ಇರೋದೇ ಹಾಗೆ. ನಿನಗೆ ಇದೆಲ್ಲ ಹೊಸ್ತಲ್ವಾ, ಅದಕ್ಕೆ ಹೀಗೆ ಅನಿಸ್ತಿದೆ. ಹೋಗ್ತಾ ಹೋಗ್ತಾ ನಿನಗೂ ಅಭ್ಯಾಸ ಆಗುತ್ತೆ. ಪಾಪ ಅಕ್ಕ, ನೀವು ಈ ಮನೇಲಿ ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀರಾ. ಯಾರಿಗೇನು ಬೇಕು ಏನು ಬೇಡ ಎಲ್ಲ ನಿಮಗೆ ಗೊತ್ತು. ಈ ಮನೆಯಾಗ ಯಾರೇನು ಅಂದ್ಕೊಂಡ್ರೋ ನೀವು ನಂದ್ಕೋತೀರ. ನಿಮ್ಮ ಮನ್ಸಿಗೆ ನೋವಾದರೆ ಅದನ್ನು ಸಹಿಸ್ಕೊಳಕ್ಕಾಗಿಲ್ಲ ಅಕ್ಕ. ಏನು ಮಾಡೋಕ್ಕಾಗತ್ತೆ ಚೆಲ್ವಿ? ಬದುಕಲ್ಲಿ ಕೆಲವೊಂದು ಹೊಂದಾಣಿಕೆಗಳನ್ನ ಮಾಡಿಕೊಂಡ್ರೆ ಮಾತ್ರ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕಾಗುತ್ತೆ. ಆದರೆ ಆ ಹೊಂದಾಣಿಕೆಗೋಸ್ಕರ ಎಷ್ಟೋ ಸಲ ನಮ್ಮ ವೈಯಕ್ತಿಕ ಖುಷಿನ ಬಲಿ ಕೊಡಬೇಕಾಗತ್ತೆ. ನಮ್ಮ ಇಷ್ಟ ಕಷ್ಟಗಳನ್ನ ಪಕ್ಕಕ್ಕಿಡಬೇಕಾಗತ್ತೆ. ನಮ್ಮ ಬೇಕು ಬೇಡಗಳನ್ನು ಲೆಕ್ಕಕ್ಕೆ ತಗೊಳ್ಳದೇ ಇರಬೇಕಾಗತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಂಬಂಧ ಅಂತ ಬಂದಾಗ ಅನುಸರಿಸ್ಕೊಂಡು ಹೋಗೋದು ಅನಿವಾರ್ಯ ಆಗುತ್ತೆ. ನಿಜ ಅಕ್ಕ, ನಂಗೆ ಕೆಲವು ಸಲ ಅನಿಸ್ತದೆ ನೀವು ಎಷ್ಟು ಒಳ್ಳೆಯವರು, ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ. ಆದರೆ ಈ ಮನೆ ಕೆಲವರು ನಿಮ್ಮನ್ನು ಸರಿಯಾಗಿ ಮಾತಾಡ್ಸೋಕ್ಕೇ ಇಲ್ಲ. ಅದು ಇನ್ನೂ ಬೇಜಾರಾಯ್ತದೆ. ಅದಕ್ಕೆ ಅಲ್ವಾ ಚೆಲ್ವಿ ಇದನ್ನು ಸಂಸಾರ ಸಾಗರ ಅಂತ ಕರೆಯೋದು. ಇದರಲ್ಲಿ ಒಂದ್ಸಲ ಇಳಿದ್ಮೇಲೆ ಈಜಬೇಕಾಗತ್ತೆ. ಈಜೋಕೆ ಬರದೇ ಹೋದರೂ ಹಾಗೋ ಹೀಗೋ ದಡ ಸೇರೋ ಪ್ರಯತ್ನನ ಮಾಡ್ತಾನೆ ಇರಬೇಕಾಗತ್ತೆ. ತಲೆ ಕೆಡಿಸ್ಕೊಬೇಡ. ಅಕ್ಕ ಎಷ್ಟು ಒಳ್ಳೆಯವರು. ಅವರು ಓರ್ಗಿತ್ತಿ ಅಂತ ಅನ್ಸಕ್ಕೇ ಇಲ್ಲ. ಸ್ವಂತ ಒಡ್ಡೋಳ್ ಥರ ಮಾತಾಡಿಸ್ತಾರೆ. ದೇವ್ರೆ ಅವ್ರಿಗೆ ಒಳ್ಳೇದು ಮಾಡಪ್ಪ. ಇಷ್ಟು ದಿನ ಇದನ್ನ ಕೊರಳಲ್ಲಿ ಇಟ್ಕೊಂಡಿದ್ದಿದ್ದೆ ನನ್ನ ದೊಡ್ಡ ತಪ್ಪು. ಈ ತಪ್ಪನ್ನ ನಾನು ಮುಂದುವರಿಸಬಾರ್ದು. ಇಲ್ಲಿಗೆ ಸಾಕು, ಈ ಗಾಡಿ ಬೇಡ. ಏನು ಗೌಡ್ರೆ ತಣ್ಣ ಕೂತ್ಬಿಟ್ಟಿದ್ದೀರಿ? ಹಾಂ, ವಿಷಯ ಗೊತ್ತಾಯ್ತಾ? ಮನೆಯಾಗೇನೋ ರಾಜಕೀಯ ಸಮಾವೇಶ ಮಾಡಬೇಕು ಅಂತ ಮಾತಾಡ್ಕೊತಾ ಇದ್ರು. ನಿಮ್ಗೇನಾದ್ರು ಹೇಳಿದ್ರ? ಇಲ್ಲ ಕಲ. ಏನು ಗೌಡ್ರೆ ಒಬ್ಬನೇ ಮಾತಾಡ್ತೀವಿ, ನೀವು ನೋಡಿದ್ರೆ ಡಲ್ಲ ಕೂತಿದ್ದೀರಲ್ಲ, ಯಾಕೆ? ನೆನ್ನೆ ನಿಮ್ಮ ಅದಕ್ಕೆ ಸಿಕ್ಕಿದ್ರು ಕಲ. ಅದಕ್ಕೆ ಸಿಕ್ಕಿದ್ರ? ಹೇಳ್ಕಂಡ್ರ? ಆ ಧೈರ್ಯನೂ ನನಗಿನ್ನೂ ಗೊತ್ತಿಲ್ಲ ಕಲ. ಆದರೆ ನಿನ್ನೆ ನಾನು ಹೋಗೋದು ಸ್ವಲ್ಪ ತಡ ಆಗಿದ್ರು ನಾನು ಕಟ್ಟಿರೋ ತಾಳಿನ ಕಿತ್ತೆಸ್ದು ಬಿಡ್ತಿದ್ರು. ಗೌಡ್ರೆ ಏನು ಹೇಳ್ತಿದ್ದೀರಾ ನೀವು? ಅದಕ್ಕೆ ಇಂಥ ನಿರ್ಧಾರ ತಗೊಂಡವ್ರಿ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗದೆ ಅಂತ ಇದರಲ್ಲೇ ಗೊತ್ತಾಯ್ತದೆ. ಹೌದು ಕಲ, ಅವ್ರ ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗಿ ಬಾಯಿಗೆ ಬಂದಂಗೆ ಬೈದ್ರಂತೆ. ಅದರಿಂದನೇ ಈ ಥರ ಮಾಡ್ಕೋಗೋರೆ. ಗೌಡ್ರೆ ಇನ್ ಸುಮ್ಕಿದ್ರ ಹಾಕಿಲ್ಲ, ಏನಾರ ಮಾಡಲೇಬೇಕು ನೀವು. ನನಗೂ ಗೊತ್ತದೆ ನಿಮ್ಮ ಟೆನ್ಷನ್ ಏನು ಅಂತ. ಒಂದ್ ಕಡೆ ಅತ್ತಿಗೆ ಟೆನ್ಷನ್, ಒಂದ್ ಕಡೆ ಪೂರ್ವಿ ಟೆನ್ಷನ್. ಇಬ್ಬರು ನಡುವೆ ತಗ್ಲಾಕೊಂಡು ಏನ್ ಮಾಡ್ಬೇಕು ನಿಮ್ಗೆ ಅಂತ ಗೊತ್ತಾಯ್ತಿಲ್ಲ ಅಂತ ನನಗೂ ಗೊತ್ತದೆ. ಆದ್ರೆ ಏನು ಮಾಡಕ್ಕಿಲ್ಲ. ಇವಾಗೇನೋ ನೀವು ಅತ್ತಿಗೆ ತಾಳಿ ತೆಗಿಯೋದನ್ನ ತಡೆದಿರ್ಬೋದು, ಆದ್ರೆ ಮುಂದೆ ಅತ್ತಿಗೆ ತಾಳಿ ತೆಗಿಯಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ ಗೌಡ್ರೆ, ಅತ್ತಿಗೆ ಕುತ್ತಿಗೆಯಲ್ಲಿ ತಾಳಿ ಇರೋವರೆಗೂ ಅಷ್ಟೇ ನೀವು ಗಣ್ಣಾಗಿರ್ತೀರಿ. ಒಂದಪ್ಪ ಅವ್ರು ಕೆಟ್ಟ ನಿರ್ಧಾರ ಮಾಡಿ ತಾಳಿ ತೆಗೆದ್ರು ನಿಮ್ಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇರಕ್ಕಿಲ್ಲ, ತಿಳ್ಕೊಳ್ಳಿ. ಏನಾರ ಮಾಡಿ ಪ್ಲೀಸ್. ನಾನು ಅದನ್ನೇ ಯೋಚನೆ ಮಾಡ್ತೇವನಿ ಕಲ. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಈ ವಿಷಯ ಗೊತ್ತಾದ್ರೆ ಎರಡು ಮನೆಗಳ ಸಂಬಂಧ ಎಲ್ಲ ಹಾಳಾಯ್ತದೋ ಅನ್ನೋ ಯೋಚನೆ ಬೇರೆ. ಗೌಡ್ರೆ ಒಂದ್ ಪಡ್ಕೋಬೇಕು ಅಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಹಂಗನ್ಬಿಟ್ಟು ಪ್ರೀತಿಗೋಸ್ಕರ ತಪ್ಪ ಅವನ್ನ ದೂರ ಮಾಡ್ಕೊಳ್ಳಿ ಅಂತ ನಾ ಹೇಳ್ತಾ ಇಲ್ಲ.
ಮೊದಲು ವಿಷಯನ ಅಕ್ಕಿ ಹತ್ರ ಹೇಳ್ಕೊಳ್ಳಿ, ಆಮ್ಯಾಕ್ ಮನೆಯವ್ರನ್ನ ಸಮಾಧಾನ ಮಾಡಿದ್ರೆ ಆಯ್ತು. ಏನು ಮೊದ್ಲು 4 ಮಾತು ಬೈತಾರೆ, ಹಂಗ ಅನ್ಬಿಟ್ಟು ಶಾಶ್ವತವಾಗಿ ದೂರ ತಳ್ಳಕಾಯ್ತದ? ನೋಡಿ, ನೀವೇನ್ ಮಾತಾಡಬೇಕು, ಹೆಂಗ್ ಒಪ್ಪಿಸ್ಬೇಕು ಅನ್ನೋ ನಿರ್ಧಾರ ನಿಮ್ ಕೈಲೇ ಐತೆ. ಏನ್ ಮಾಡ್ತಿರೋ ಮಾಡಿ. ಮೇಡಮ್ರೆ, ಮೇಡಮ್ರೆ, ನಿಮ್ಗೆಷ್ಟು ಬೇಜಾರಾಗದೆ ಅಂತ ನಂಗೆ ಗೊತ್ತು. ಆದರೂ ನಿಮ್ ಹಿಂಗಿರೋದನ್ನ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ ಮೇಡಮ್ರೆ. ಇನ್ನು ಹೇಗಿರಲಿ ಸಿದ್ದು ಅವರೇ, ಪ್ರಾರ್ಥನೆ ಅನ್ನೋದು ಆತ್ಮ ಶುದ್ಧಿ ಮಾಡುತ್ತಂತೆ, ಮೌನ ಅನ್ನೋದು ಮನಸ್ಸನ್ನು ಶುದ್ಧಿ ಮಾಡುತ್ತಂತೆ. ಆದರೆ ನಾನು ಎಷ್ಟೇ ಮೌನವಾಗಿದ್ರು ನನ್ನ ಮನಸ್ಸು ಹಿಡಿತಕ್ಕೆ ಬರ್ತಿಲ್ಲ. ಪ್ರತಿ ಕ್ಷಣ ಈ ತಾಳಿ ಕಟ್ಟಿದ್ ಯಾರು ಅಂತ ಕೇಳ್ತಾನೆ ಇದೆ. ನಾನು ಇದಕ್ಕೆ ಏನು ಉತ್ತರ ಕೊಡ್ಲಿ? ಮೇಡಮ್ರೆ, ಈ ಸಮಯದಲ್ಲಿ ಯಾತ್ರೆ ಪಡೋದು ಒಳ್ಳೇದಲ್ಲ. ಇಷ್ಟು ದಿನ ಕಾದಿದ್ರಲ್ವಾ, ಇನ್ನು 4-5 ದಿನ ಕಾಯಿರಿ. ನಿಮ್ ತಾಳ್ಮೆಗೆ ಖಂಡಿತ ಪ್ರತಿಫಲ ಸಿಗ್ತದೆ. ನಿಮ್ಮ ಮಾತಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಿದ್ದು ಅವರೇ. ಹಾಗಿರೋದಕ್ಕೆ ಎಲ್ಲರೂ ನನಗೆ ಸಮಾಧಾನ ಹೇಳ್ತಿದ್ದಾರೆ ಹೊರತು ಪರಿಹಾರ ಅಂತೂ ಕೊಡ್ತಿಲ್ಲ. ಇನ್ನ ಎಷ್ಟು ದಿನ ಅಂತ ಈ ಅವಮಾನ ಸಹಿಸ್ಕೊಂಡಿರ್ಲಿ?